ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸರಸ್ವತಿ. ಇದು ಕಾರ್ತಿಕ್ ಸೋಮವಾರದ ವಿಡಿಯೋ. ಇದು ಸೋಮವಾರ ಮನೆ ಹತ್ರ ತುಳಸಿ ಗಿಡದ ಹತ್ರ ಪೂಜೆಯನ್ನು ಮಾಡಿ ರೆಡಿಯಾಗಿ ಆಂಜನೇಯನ ಗುಡಿಗೆ ಹೋಗೋಣ ಅಂತ. ಭೀಮಾಂಜನೇಯನ ದೇವಸ್ಥಾನ ಇದೆ ನಮ್ಮೂರಲ್ಲಿ. ವರ್ಷವೂ ತುಂಬ ಗ್ರ್ಯಾಂಡಾಗಿ ಪೂಜೆನ ಸೆಲೆಬ್ರೇಷನ್ ಮಾಡ್ತಾರೆ. ಹೋಗೋಣ ಅಂತ ತಟ್ಟೆಗೆಲ್ಲ ರೆಡಿ ಮಾಡ್ಕೊಂಡು ಮನೆಯಲ್ಲಿ ಸಹ ಪೂಜೆಯನ್ನು ಮಾಡಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಈಗ ದೇವಸ್ಥಾನ ಹತ್ರಕ್ಕೆ ಹೋಗೋಣ ಅಂತ ತಟ್ಟೆ ಎತ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಭೀಮಾಂಜನೇಯನ ದೇವಸ್ಥಾನ ನೋಡಿಸ್ತೀನಿ. ನೋಡಿ, ಇದು ಭೀಮಾಂಜನೇಯನ ದೇವಸ್ಥಾನ. ಭೀಮ ಮತ್ತು ಆಂಜನೇಯ ಇರೋವಂಥ ಪ್ರತಿಮೆ ಎಲ್ಲೂ ಇಲ್ಲ. ಅದರಲ್ಲಿ ಇದೆ ಅಂದರೆ ಅದು ನಮ್ಮೂರಲ್ಲಿ ಭೀಮಾಂಜನೇಯನ ದೇವಸ್ಥಾನ ಇರೋದು. ಆಂಜನೇಯನ ನೋಡೋದಕ್ಕೆ ಭೀಮ ಬರ್ತಾನೆ. ಭೀಮ ಅಂದರೆ ಆಂಜನೇಯನಿಗೆ ಅಣ್ಣ. ಅವರು ನೋಡೋಕ್ಕೆ ಬಂದಾಗ ಹಿಂತಿರುಗ್ತಾರಂತೆ, ಹೋಗೋಣ ವಾಪಸ್ಸು ಅಂತ. ಹೋಗ್ಬೇಕಾದ್ರೆ ಕೋಳಿ ಕೂಗ್ಬಿಡುತ್ತಂತೆ. ಜನಗಳೆಲ್ಲ ಓಡಾಡೋಕ್ಕೆ ಸ್ಟಾರ್ಟ್ ಆಗೋದ್ರು. ಆಗ ಭೀಮ ಏನಂತಾನಂದರೆ, ಅಣ್ಣ ನಾನು ಇವಾಗ ಈಚೆ ಹೋದರೆ ನನ್ನ ಯಾರಾದರೂ ನೋಡಿಬಿಡ್ತಾರೆ ಅಂತ ಗೋಡೆಗೆ ಈ ರೀತಿ ನಿಂತ್ಕೊಂಡ್ರಂತೆ. ಅದು ಅಲ್ಲೇ ಪ್ರತಿಮೆ ಆಗಿದೆ. ಭೀಮಾಂಜನೇಯನ ದೇವಸ್ಥಾನ ಅಣ್ಣ ತಮ್ಮಂದ್ರು ಇರೋದು ಏಕೈಕ ದೇವಸ್ಥಾನ ಅಂದರೆ ಇದು ಬೆಳ್ತೂರಲ್ಲಿರುವಂಥ ಭೀಮಾಂಜನೇಯನ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ಬಗ್ಗೆ ತುಂಬಾ ಹೇಳೋ ಕಥೆಗಳು ತುಂಬಾ ಇದೆ. ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹಾಗೆ 365 ಬತ್ತಿ ದೀಪ ಹಚ್ಚೋಣ ಅಂತ ನಾನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು 365 ಬತ್ತಿಗೆ ನಾನು ಎಳ್ಳೆಣ್ಣೆ ಹಟ್ಟಿ ದೀಪನ ಹಚ್ತಾ ಇದ್ದೀನಿ. ನಾನು ಸಂಜೆ 6 ಗಂಟೆಗೆಲ್ಲ ದೇವಸ್ಥಾನ ಹತ್ರ ಹೋದೆ. ಜನ ಆಗ ಕಮ್ಮಿ ಇದ್ದರು. ಆನಂತರ ಜನ ತುಂಬ ರಶ್ ಆಯಿತು. ತುಂಬ ಜನ ಅಂದರೆ ನಮ್ಮೂರಲ್ಲಿ ಎಲ್ಲರೂ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬರ್ತಾರೆ. ನೋಡಿ, ನಾನು ದೀಪ ಹಚ್ಚೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದೆ. ನನಗೆ ನನ್ನ ಮಗಳು ವೀಡಿಯೋ ಮಾಡಿಕೊಟ್ಲು. ಸ್ವಲ್ಪ ವೀಡಿಯೋನ ಶೇಕ್ ಮಾಡ್ತಾಯಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ದೀಪಗಳು ನೋಡಿ ಹಚ್ಚಿದ್ದಾಯಿತು. ದೀಪಗಳು ಹಚ್ಚಿದ್ಮೇಲೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ನೋಡಿ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪಂಚಮುಖಿ ಗಣಪತಿ ಇದೆ. ಪಂಚಮುಖಿ ಗಣಪತಿಗೆ ನಾನು 5 ತಿಂಗಳೇನೋ ಬೆಣ್ಣೆ ಅಲಂಕಾರ ಮಾಡಿಸಿದ್ದೆ. ಆದರೆ ಆವಾಗ ನನಗೆ ವಿಡಿಯೋ ಮಾಡ್ತಾ ಇರಲಿಲ್ಲ ನಾನು. ಇಲ್ಲಾಂದಿದ್ರೆ ಬೆಣ್ಣೆ ಅಲಂಕಾರ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾಯಿದ್ದೆ ಯಾವ ರೀತಿ ಮಾಡಿಸ್ದೆ ಅಂತ. ಆದರೆ ತುಂಬ ದೊಡ್ಡ ದೇವ್ರು ಇರೋದು ನಮ್ಮೂರಲ್ಲಿ. 5 kg ಬೆಣ್ಣೆ ಇಡಿಸುತ್ತೆ. ಸಂಕಷ್ಟ ಚತುರ್ಥಿ ತಿಂಗಳು ಬರುತ್ತಲ್ಲ, ಆ ತಿಂಗಳಲ್ಲಿ ನಾನು ಬೆಣ್ಣೆ ಅಲಂಕಾರನ ಮಾಡಿಸಿದ್ದು. 5 ತಿಂಗಳು ಮಾಡಿಸಿದ್ದೆ ನಿಶ್ವಿಕ ಹೊಟ್ಟೆಯಲ್ಲಿದ್ದಾಗ. ಆನಂತರ ನೋಡಿ ಎಲ್ಲ ದೀಪಗಳನ್ನ ಹಚ್ಚಿ ಅಲಂಕಾರ ಮಾಡಿದ್ವಿ. ಅದನ್ನು ಕೂಡ ನಾನೇ ದೀಪಗಳನ್ನ ಹಚ್ಚಿ ಡೆಕೋರೇಷನ್ ಮಾಡಿದ್ದೆ. ನೋಡಿ, ಇದು ಕೂಡ ನಾನೇ ದೀಪನ ಇಟ್ಟಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ತಿಳಿಸಿ. ನನಗಂತೂ ಅವತ್ತೊಂದು ದಿನ ತುಂಬಾ ಇಷ್ಟ ಆಯಿತು ದೀಪಗಳೆಲ್ಲ ನೋಡಿ. ಮತ್ತು ದೇವಸ್ಥಾನದಲ್ಲಿ ನಾವು 1 ತಿಂಗಳು ಪೂರ್ತಿ ಸಂಜೆ ದೀಪವನ್ನು ಹಚ್ಚುತ್ತಾರೆ. ಆ ಕಂಗ್ಳ ದೀಪವನ್ನು ಉರಿಸ್ತಾರೆ ಊರಲ್ಲಿ. ನೋಡಿ, ಅಣ್ಣ ಎತ್ಕೊಂಡೋಗಿ ಮೇಲೆ ಇಡ್ತಾಯಿದ್ದಾರೆ. ಧ್ವಜ ಕಂಬದ ಮೇಲೆ ದೀಪನ ಹಚ್ಚಿ ಇಡ್ತೀವಿ.
ಧ್ವಜಸ್ತಂಭ ಮೇಲೆ ದೀಪ ಹಚ್ಚಿದ್ರೆ ಇವಾಗ ಸಂಜೆ ಹಚ್ಚಿದ್ರೆ ಬೆಳಿಗ್ಗೆ ನಾಳೆ ಸಂಜೆವರೆಗೂ ಉರಿತಾನೆ ಇರುತ್ತೆ. ಮತ್ತು ಸಂಜೆ ಕೆಳಗಡೆ ಇಳಿಸಿ ಮತ್ತು ಸಂಜೆ ಎಣ್ಣೆಯನ್ನು ಅಟ್ಟಿ ಮತ್ತು ಸಂಜೆ ಪೂಜೆ ಎಲ್ಲ ಮಾಡಿ ಆ ದೀಪನ ಎತ್ಕೊಂಡು ಮೇಲೆ ಇಡ್ತಾರೆ. ತಿಂಗಳು ಪೂರ್ತಿ ಇದೇ ರೀತಿ ಮಾಡ್ತಾರೆ. ಆ ದೀಪ ಹೇಗೆ ಉರಿಯುತ್ತೋ ಊರು ಅಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ನಂಬಿಕೆ ರೂಢಿ ಸಹ ಇದೆ. ಕೇಳಿಸ್ಕೊಂಡ್ರಲ್ಲ, ಪಟಾಕಿಗಳು ತುಂಬಾ ಪಟಾಕಿ ಇಟ್ಟಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ. ಟೊಮೊಟೊ ಬಾತು ಮತ್ತು ಬೆಲ್ಲನ ಕೊಟ್ಟು ತೊಗೊಂಡು ಮನೆಗೆ ಬಂದೆ. ಹುಡುಗರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.